ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ. ಅಮೆರಿಕಾಗೆ ಎದುರಿ ಬಚ್ಚಿಟ್ಟುಕೊಂಡ ಇರಾನ್ ಸುಪ್ರೀಂ ನಾಯಕ ಖಮೇನಿ. ಎಸ್, ಈ ಹಿಂದೆ ಅಮೆರಿಕವು ಇರಾನ್ ಮೇಲೆ ದಾಳಿ ನಡೆಸಿ ಒಂದು ದೊಡ್ಡ ತಪ್ಪು ಮಾಡಿದೆ. ಮುಂದಿನ ದಿನಗಳಲ್ಲಿ ಕಠಿಣ ಶಿಕ್ಷೆ ಎದುರಿಸಬೇಕಾಗತ್ತೆ ಎಂದು ಇರಾನ್ ಸುಪ್ರೀಂ ನಾಯಕ ಅಯತುಲ್ಲಾ ಖಮೇನಿ ಹೇಳಿದ್ರು. ಶತ್ರುಗಳ ಒಂದು ಧೈರ್ಯಶಾಲಿ ಪ್ರಚೋದನೆಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಅಂತ ಪ್ರತಿಜ್ಞೆ ಮಾಡಿದ್ರು. ಆದ್ರೆ ಈಗ ಅಮೆರಿಕ ದಾಳಿ ಮಾಡಬಹುದು ಎಂದು ಇರಾನ್ ಹಿರಿಯ ಸೇನಾ ಹಾಗೂ ಭದ್ರತಾ ಅಧಿಕಾರಿಗಳು ಎಚ್ಚರಿಕೆ ನೀಡಿದ ಬಳಿಕ ದೇಶದ ಸುಪ್ರೀಂ ಲೀಡರ್ ಅಯತುಲ್ಲಾ ಖಾಲಿ ಖಮೇನಿ ಅಡಗಿ ಕೂತಿದ್ದಾರೆ ಅಂತ ಹೇಳಲಾಗ್ತಿದೆ. ಎಸ್, ಇದು ಯುದ್ಧಕಾಲೀನ ಪರಿಸ್ಥಿತಿಯಲ್ಲಿ ಗರಿಷ್ಠ ರಕ್ಷಣೆಯನ್ನು ಒದಗಿಸುವಂತಹ ವಿನ್ಯಾಸಗೊಳಿಸಲಾದ ಅಥವಾ ಪರಸ್ಪರ ಸಂಪರ್ಕಿತ ಸುರಂಗಗಳನ್ನು ಹೊಂದಿರುವ ಒಂದು ಅತ್ಯಂತ ಸುರಕ್ಷಿತ ಸ್ಥಳವಾಗಿ ಎಂದು ಹೇಳಲಾಗ್ತಿದೆ. ಅಂದ್ರೆ ಅವರು ಒಂದು ಸುರಕ್ಷಿತ ಭೂಗತ ಸ್ಥಳಕ್ಕೆ ರವಾನೆಯಾಗಿದ್ದಾರೆ ಎಂದ ಸರ್ಕಾರದ ಮೂಲಗಳು ಉಲ್ಲೇಖಿಸಿ ಇರಾನ್ ಇಂಟರ್ನ್ಯಾಷನಲ್ ವರದಿ ಮಾಡಿದೆ. ಎಸ್, ವರದಿಗಳ ಪ್ರಕಾರ ಸುಪ್ರೀಂ ಲೀಡರ್ ಅವರ ಮೂರನೇ ಪುತ್ರ ಮಸೂದ್ ಖಮೇನಿ ತಮ್ಮ ತಂದೆಯ ಕಚೇರಿಯ ದೈನಂದಿನ ನಿರ್ವಹಣೆಯನ್ನು ವಹಿಸಿಕೊಂಡಿದ್ದು ಇರಾನ್ನ ಕಾರ್ಯನಿರ್ವಹಣಾ ವಿಭಾಗಗಳೊಂದಿಗೆ ಸಂವಹನ ನಡೆಸುವ ಪ್ರಮುಖ ಒಂದು ಸಂಪರ್ಕ ಸೇತುವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಸ್, ಟ್ರಂಪ್ ಅವರ ಒಂದು ಭಾರಿ ಪಡೆ ಎಚ್ಚರಿಕೆ ನೀಡಿದೆ. ಎಸ್, ವಾಷಿಂಗ್ಟನ್ ಅಂದ್ರೆ ತೆಹರಾನ್ ಮತ್ತು ವಾಷಿಂಗ್ಟನ್ ನಡುವೆ ಉದ್ವಿಗ್ನತೆ ತೀವ್ರಗೊಳ್ತಿರುವ ನಡುವೆ ಅಮೆರಿಕದ ನೌಕಾಪಡೆ ಮಧ್ಯ ಪೂರ್ವದತ್ತ ಸಾಗ್ತಾ ಇದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಏರ್ ಫೋರ್ಸ್ 1 ವಿಮಾನದಲ್ಲಿ ಮಾತನಾಡಿದ ಟ್ರಂಪ್, ಇರಾನ್ ವಿರುದ್ಧ ಕ್ರಮ ಕೈಗೊಳ್ಳುವ ಏನಾದರೂ ನಿರ್ಧಾರವಾದರೆ ಯುದ್ಧ ಮಾಡಲೆಂದು ಆ ಪ್ರದೇಶದತ್ತ ಯುದ್ಧ ನೌಕೆಗಳನ್ನ ನಿಯೋಜಿಸಲಾಗುತ್ತೆ ಅಂತ ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇನ್ನು ಹೆಸರು ಹೇಳಲು ಬಯಸದ ಅಮೆರಿಕ. ಎಸ್, ನೌಕಾಪಡೆಯ ಅಧಿಕಾರಿಯೊಬ್ಬರು ಮಾತನಾಡಿ, ಯುಎಸ್ಎ ಅಬ್ರಹಾಂ ಲಿಂಕನ್ ವಿಮಾನ ವಾಹಕ ಯುದ್ಧ ನೌಕೆ ಹಾಗೂ ಹಲವು ಮಾರ್ಗದರ್ಶಿತ ಕ್ಷಿಪಣಿ ನಾಶಪಡಿಸುವ ನೌಕೆಗಳು ಪ್ರಸ್ತುತ ಹಿಂದೂ ಮಹಾಸಾಗರದಲ್ಲಿದ್ದು ಮುಂದಿನ ದಿನಗಳಲ್ಲಿ ಮಧ್ಯಪೂರ್ವಕ್ಕೆ ಆಗಮಿಸಲಿದೆ ಅಂತ ಸ್ವತಃ ಅವರೇ ದೃಢಪಡಿಸಿದ್ದಾರೆ. ಇದರ ಜೊತೆಗೆ ಅಮೆರಿಕ ಮತ್ತು ಇಸ್ರೇಲ್ ವಾಯು ನೆಲೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಹೆಚ್ಚುವರಿ ಒಂದು ವಾಯು ರಕ್ಷಣಾ ವ್ಯವಸ್ಥೆಗಳನ್ನ ಕೂಡ ಸ್ಥಳಾಂತರಿಸಲಾಗುತ್ತಿದೆ ಅಂತ ಹೇಳಲಾಗ್ತಿದೆ. ಹಾಗೆ ದೋಹಾ ಮನವಿಯ ಮೇರೆಗೆ ಕತಾರ್ಗೆ ತನ್ನ ರಾಫ್ ಯೂರೋಫೈಟರ್ ಟೈಫೋನ್ ಯುದ್ಧ ವಿಮಾನಗಳನ್ನ ಕಳುಹಿಸುವುದಾಗಿ ಯುಕೆ ಕೂಡ ತಿಳಿಸಿದೆ. ಟ್ರಂಪ್ಗೆ ಇರಾನ್ ಉತ್ತರ ಏನು? ಅಮೆರಿಕ ನಡೆಗೆ ಪ್ರತಿಕ್ರಿಯಿಸಿದ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕಮಾಂಡರ್ ಜನರಲ್ ಮೊಹಮ್ಮದ್ ಫಕೂರ್, ಇರಾನ್ನ ಪಡೆಗಳು ಸಹ ಹಿಂದೆಂದಿಗಿಂತ ಹೆಚ್ಚು ಸಿದ್ಧವಿದ್ದು ಬೆರಳು ಟ್ರಿಗರ್ ಮೇಲೆಯೇ ಇದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ರಾಯ್ಟರ್ಸ್ ಜೊತೆ ಮಾತನಾಡಿದ ಇರಾನ್ನ ಹಿರಿಯ ಅಧಿಕಾರಿಯೊಬ್ಬರು, ಅಮೆರಿಕದ ಯಾವುದೇ ದಾಳಿಯನ್ನು ನಾವು ಪೂರ್ಣ ಪ್ರಮಾಣದ ಯುದ್ಧವೆಂದು ಪರಿಗಣಿಸಲಾಗುತ್ತೆ ಮತ್ತು ಇರಾನ್ನ ಅತ್ಯಂತ ಕಠಿಣ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೆ ಅಂತ ಸ್ವತಃ ಒಬ್ಬರು ಅಧಿಕಾರಿ ತಿಳಿಸಿದ್ದಾರೆ. ಹಾಗೆ ಇರಾನ್ನಲ್ಲಿ ಮುಂದುವರಿದ ಅಶಾಂತಿ ಅಂತಾನೆ ಹೇಳ್ಬೋದು. ಎಸ್, ಆರ್ಥಿಕ ಸಂಕಷ್ಟ ಇರಬಹುದು ಅಥವಾ ಕರೆನ್ಸಿ ಮೌಲ್ಯದಲ್ಲಿ ತೀವ್ರ ಕುಸಿತದಿಂದಾಗಿ ಇರಾನ್ನಲ್ಲಿ ಆಗುತ್ತಿರುವ ಪ್ರತಿಭಟನೆಗಳಿಂದ ವಾರಗಳಿಂದ ನಡೀತಾನೆ ಇದೆ. ಅಶಾಂತಿ ನಡುವೆ ಈ ಸೇನೆಗಳು ಮುಖಾಮುಖಿಯಾಗುತ್ತಿದ್ದು ಮತ್ತಷ್ಟು ಆತಂಕ ಮೂಡಿಸಿದೆ. ವರದಿಗಳ ಪ್ರಕಾರ ಇರಾನ್ನಲ್ಲಿ ನಡೆದ ಹಿಂಸಾಚಾರದಲ್ಲಿ ಈಗಾಗಲೇ ಕನಿಷ್ಠ 5,000 ಮಂದಿ ಸಾವನ್ನಪ್ಪಿದ್ದಾರೆ. ಅವರಲ್ಲಿ 4,716 ಜನ ಪ್ರತಿಭಟನಾಕಾರರಿದ್ದಾರೆ. 43 ಮಕ್ಕಳು ಹಾಗೂ ಪ್ರತಿಭಟನೆಗೆ ನೇರವಾಗಿ ಸಂಬಂಧಿಸಿದ 40 ನಾಗರಿಕರು ಸೇರಿದ್ದಾರೆ. ಅಲ್ಲದೆ ಕನಿಷ್ಠ 26,541 ಮಂದಿಯನ್ನು ಬಂಧಿಸಲಾಗಿದೆ. ಆದರೆ ಇರಾನ್ ಅಧಿಕಾರಿಗಳು ಈ ಅಂಕಿಅಂಶಗಳನ್ನ ಇನ್ನೂ ದೃಢಪಡಿಸಿಲ್ಲ. ಹಾಗೆ ಭಾರತಕ್ಕೆ ಇರಾನ್ ರಾಯಭಾರಿ ಧನ್ಯವಾದ ತಿಳಿಸಿದ್ದಾರೆ. ಯಾಕೆ? ಈ ಉದ್ವಿಗ್ನತೆ ನಡುವೆಯೂ ಕೂಡ ಇರಾನ್ನ ಒಂದು ಮಾನವ ಹಕ್ಕುಗಳ ದಾಖಲೆ ಕುರಿತು ಹೆಚ್ಚುವರಿ ಪರಿಶೀಲನೆಗೆ ಆಗ್ರಹಿಸಿದ ಯುಎನ್ ಏನಿದೆ, ಇದು ಮಾನವ ಹಕ್ಕುಗಳ ಮಂಡಳಿ ನಿರ್ಣಯಕ್ಕೆ ವಿರುದ್ಧವಾಗಿ ಮತ ಹಾಕಿದ್ದಕ್ಕೆ ಭಾರತದಲ್ಲಿ ಇರಾನ್ನ ರಾಯಭಾರಿ ಮೊಹಮ್ಮದ್ ಪತಲಿ ಅವರು ಭಾರತಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಸೊ ಒಟ್ಟಾರೆ ಈ ಯುಎಸ್ಎ ಮತ್ತು ಅಮೆರಿಕ ಮತ್ತು ಇರಾನ್ನ ಒಂದು ಡಿಸಿಷನ್ಸ್ ಯಾವ ರೀತಿ ಎಲ್ಲಾ ಒಂದು ದೇಶಗಳ ಮೇಲೆ ಎಫೆಕ್ಟ್ ಆಗ್ತಿದೆ, ಸೊ ಈ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈ ಅಮೆರಿಕ ಅಂದ್ರೆ ವಿಶ್ವದ ದೊಡ್ಡಣ್ಣ ಅಂತ ಹೇಳ್ಕೊಂಡು ಎಲ್ಲಾವುದು ಒಂದು ನಿಯಮಿತ ಮಿತಿ ಇಲ್ಲದೆ ಮುಂದುವರಿತಿದಾರ? ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.